ಅವರಿಗೆ ತಂದೆ ಕುಮಾರ ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ನನ್ನ ವಂದನೆಗಳು. ದೇವರಿಗೆ ಸ್ತೋತ್ರ. ಇಲ್ಲಿ ಸೇರಿ ಬಂದಿರೋ ನಮ್ಮೆಲ್ಲರನ್ನು ಕೂಡ ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿ 2025ನೇ ವರ್ಷದಲ್ಲಿ ಕ್ರಿಸ್ಮಸ್ ಹಬ್ಬದ ದಿನದಂದು ಆತನ ಪಾದ ಸನ್ನಿಧಿಗೆ ನಮ್ಮೆಲ್ಲರನ್ನು ಕರೆದುಕೊಂಡು ಬಂದಿದ್ದಾರೆ. ದೇವರಿಗೆ ಸ್ತೋತ್ರ. ಮಕ್ಕಳೇ, ಎಷ್ಟೋ ಜನರು ಈ ದಿನ ಈ ಸಮಯ ನೋಡುವುದಕ್ಕೆ ಆಗಿಲ್ಲ ಅಲ್ವಾ? ನಮಗೆ ಪರಿಚಯದವರು, ನಮ್ಮ ಬಂಧು ಮಿತ್ರರು ಎಷ್ಟೋ ಜನರು ನಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ದೇವರು ನಮ್ಮನ್ನಾದರೂ ನನ್ನ ಪಾದ ಸನ್ನಿಧಿಯಲ್ಲಿ ಸಜೀವರ ಲೆಕ್ಕದಲ್ಲಿಟ್ಟು ಬದುಕಿಸಿ ಇಲ್ಲಿ ಕರೆ ತಂದಿದ್ದಾನೆ. ಆತನಿಗೆ ಸ್ತೋತ್ರ. ಈ ದಿನದ ವಿಶೇಷವಾದ ದಿನ ಏನು? ಕ್ರಿಸ್ಮಸ್. ಕ್ರಿಸ್ಮಸ್ ಅಂತ ನಾವು ಇಂಗ್ಲಿಷಲ್ಲಿ ಹೇಳ್ತೇವೆ. ಕ್ರಿಸ್ತ ಮತ್ತು ಮಾಸ್ ಅಂತ, ಕ್ರೈಸ್ಟ್ ಅಂಡ್ ಮಾಸ್ ಅಂತ ಎರಡು ಪದದಿಂದ ಒಂದು ಪದ ಆಗಿದೆ. ಒಂದು ಕ್ರೈಸ್ಟ್ ಅಂದರೆ ಯೇಸು ಕ್ರಿಸ್ತನು, ಮಾಸ್ ಅಂದರೆ ಜನರ ಗುಂಪು, ಆತನನ್ನು ನಂಬಿದ ಆತನ ಮಕ್ಕಳ, ದೇವರ ಮಕ್ಕಳ ಗುಂಪು, ವಿಶ್ವಾಸಿಗಳ ಗುಂಪು ಕೂಡಿ ಎಲ್ಲರೂ ಸೇರಿ ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ದೇವರನ್ನ ಆರಾಧಿಸುವುದು, ಆತನ ಹುಟ್ಟಿದ ಹಬ್ಬವನ್ನು ನಾವು ಜ್ಞಾಪಕ ಮಾಡಿಕೊಂಡು ಸಂತೋಷವಾಗಿ ಇರುವಂಥ ಒಂದು ಸಮಯ, ಸಂದರ್ಭ ಮತ್ತು ದೇವರ ಮಕ್ಕಳ ಗುಂಪು. ಅದು ಕ್ರಿಸ್ಮಸ್. ಇಲ್ಲಿ ಬಂದಿರೋರು ಸಾಮಾನ್ಯವಾಗಿ ನಾವೆಲ್ಲರೂ ಯೇಸುವಿನ ನಂಬಿದವರೇ ಇದ್ದೇವೆ ಅಲ್ವಾ? ದೀಕ್ಷಾ ಸ್ನಾನ ಹೊಂದಿಲ್ಲದೆ ಇರಬಹುದು, ಆದರೆ ಯೇಸು ಸ್ವಾಮಿಯನ್ನು ಅರಿತವರು, ತಿಳಿದುಕೊಂಡವರು. ಯೇಸು ಸ್ವಾಮಿ ಅಂದರೆ ಯಾರು ಅನ್ನೋದು ಗೊತ್ತು ಅಲ್ವಾ? ಯೇಸು ಸ್ವಾಮಿ ಯಾರು ಅನ್ನೋದನ್ನು ಗೊತ್ತು. ಆದರೂ ಕೂಡ ಇನ್ನೂ ಆಳವಾಗಿ ನಾವು ತಿಳಿದುಕೊಳ್ಳುವುದು, ಆತನು ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬಂದ ಎನ್ನುವುದನ್ನು ತಿಳ್ಕೊಳ್ಬೇಕು ನಾವು. ಎಲ್ಲರಿಗೂ ಗೊತ್ತು, ಆದರೆ ಕೆಲವರಿಗೆ ಗೊತ್ತಿರೋದಿಲ್ಲ. ಹೊಸದಾಗಿ ಬಂದಿದ್ದರೆ ಮತ್ತು ಇನ್ನೂ ಅರ್ಥ ನಾವು ಮಾಡಿಕೊಳ್ಳಬೇಕು ಯೇಸುವಿನ ಜನನದ ಬಗ್ಗೆ ಅಂತ ನೋಡಿದರೆ, ಯೇಸುವಿನ ಜನನವೇ ಒಂದು ಅದ್ಭುತ ಕಾರ್ಯ ಮಕ್ಕಳೇ. ಯೇಸು ಹುಟ್ಟಿರುವುದೇ ಅದ್ಭುತವಾದ ರೀತಿಯಲ್ಲಿ, ಲೋಕದ ರೀತಿಯಲ್ಲಿ ಗಂಡು ಹೆಣ್ಣು ಸಂಪರ್ಕ ಮಾಡಿದ ಮೇಲೆ, ಅವರು ಕಲಿತ ಮೇಲೆ ಹುಟ್ಟೋದು ಮಕ್ಕಳು ಅಲ್ವಾ? ಒಬ್ಬ ಹೆಣ್ಣು ಗರ್ಭಿಣಿ ಆಗಬೇಕು ಅಂದರೆ ಅಲ್ಲಿ ಗಂಡು ಹೆಣ್ಣು ಸಂಬಂಧ ಆಗಿರಬೇಕು, ಸಂಸಾರ ಮಾಡಿರಬೇಕು, ಅವ್ರ ಜೊತೆಗೆ ಒಂದಾಗಿರಬೇಕು. ಎರಡು ಶರೀರಗಳು ಒಂದಾದ ಮೇಲೆ ಮಗು, ಹೆಣ್ಣು ಗರ್ಭಿಣಿಯಾಗಿ ಮಗುವನ್ನು ಹೆರ್ತಾಳೆ ಅನ್ನೋದು ಲೋಕದ ರೀತಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ನಮ್ಮ ಯೇಸಪ್ಪ ಆ ರೀತಿಯಲ್ಲಿ ಹುಟ್ಟಿಲ್ಲ. ಲೋಕದಲ್ಲಿ, ನಮ್ಮ ಲೋಕದಲ್ಲಿ ಅನೇಕ ದೇವರುಗಳಿದ್ದಾರೆ ಹೌದಾ? ಲೋಕದ ರೀತಿಯ ದೇವರುಗಳನ್ನು ನಾವು ನೋಡಿದಾಗ ಅವರಿಗೆ ತಂದೆ, ತಾಯಿ, ಮಕ್ಕಳು, ಅಣ್ಣ, ತಮ್ಮ, ಬಂಧು ಬಳಗ ಇರುವುದನ್ನು ನಾವು ನೋಡ್ತೇವೆ ಅಲ್ವಾ? ಎಲ್ಲರಿಗೂ ಗೊತ್ತಿರೋದೇ ವಿಷಯ. ಆದರೆ ಯೇಸು ಸ್ವಾಮಿಗೆ ಆತನ ಹುಟ್ಟಿದ ರೀತಿ ನಾವು ನೋಡಿದಾಗ ಯಾವುದೇ ಹೆಣ್ಣು ಗಂಡು ಸಂಪರ್ಕ ಇಲ್ಲದೆ ಹುಟ್ಟಿದ ಆತನು ಯೇಸು ಸ್ವಾಮಿ. ಅದಕ್ಕೆ ನಮ್ಮ ದೇವರು, ನೋಡಿ, ಯಾರಾದರೂ ನಿಮ್ಮ ದೇವರು ಎಂಥ ದೇವರು ಅಂದರೆ, ನಮ್ಮ ದೇವರು ಅದ್ಭುತ ಸ್ವರೂಪನು, ಪರಿಶುದ್ಧನು ಅಂತ ಹೇಳ್ಬೇಕು ಮಕ್ಕಳೇ. ಲೋಕದಲ್ಲಿರುವ ಎಲ್ಲ ದೇವರುಗಳಿಗೂ ನಮ್ಮ ದೇವರಾದ ಯೇಸಪ್ಪನಿಗಿರುವ ವ್ಯತ್ಯಾಸ ಏನು ಅಂದರೆ, ನಮ್ಮ ಯೇಸಪ್ಪ ಪರಿಶುದ್ಧನಾದ ದೇವರು, ಯಾವುದೇ ರೀತಿಯಲ್ಲಿ ಹೆಣ್ಣಿನ ಸಂಪರ್ಕ ಮಾಡದೇ ಇರುವಂಥ ದೇವರು. ಆತನು ಹುಟ್ಟಿದ ಮತ್ತೆ ಹೇಗೆ ಹುಟ್ಟಿದ ಅಂದರೆ, ಲೋಕದಲ್ಲಿ ಅನೇಕ ರೀತಿ ಮಾತಾಡ್ತಾರೆ. ಸತ್ಯದ ಜ್ಞಾನ ಇಲ್ಲದವರು, ನಮ್ಮ ಸತ್ಯವೇದದಲ್ಲಿರುವಂಥ ಸತ್ಯದ ಜ್ಞಾನ ಇಲ್ಲದವರು ಯೇಸಪ್ಪನ ಹುಟ್ಟಿದ ಬಗ್ಗೆ ಅನೇಕ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ನಾವು ತಿಳ್ಕೊಂಡವರು ದೇವರ ವಾಕ್ಯವನ್ನು, ಸತ್ಯವೇದವನ್ನು ನಮಗೆ ತಿಳಿದುಪಡಿಸುವುದು ಇದೇನೆಂದರೆ, ಬೈಬಲಲ್ಲಿ ಬರೆದಿಟ್ಟದ್ದು ಕನ್ಯೆ ಮರಿಯಳು. ಕನ್ಯೆ ಅಂದರೆ ಹೆಣ್ಣು ಮಕ್ಕಳಲ್ಲಿ ನಾವು ಕನ್ಯೆ ಅನ್ನಬಹುದು, ಮಹಿಳೆ ಅನ್ನಬಹುದು. ಕನ್ಯೆ ಅಂದರೆ ಹೆಣ್ಣು ಮಗು ಹುಟ್ಟಿ ಬೆಳೆದ ಮೇಲೆ ಅವಳು ದೊಡ್ಡವಳಾಗ್ತಾಳೆ ಹೌದಾ? ಪುಷ್ಪವತಿ ಆಗ್ತಾಳೆ, ದೊಡ್ಡವಳಾಗ್ತಾಳೆ ಅಂತ ಹೇಳ್ತೀವಿ ನಾವು. ಆ ದೊಡ್ಡವಳು ಆದಮೇಲೆ ಮದುವೆ ಮಾಡಿದರೆ, ಹೆಣ್ಣು ಗಂಡು ಸಂಪರ್ಕ ಆದರೆ ಅಲ್ಲಿ ಗರ್ಭಿಣಿ ಆಗ್ತಾಳೆ. ಅದು ಸಾಧ್ಯವಾದ ಲೋಕದ ರೀತಿಯ ಮಾತು. ಆದರೆ ಯೇಸು ಸ್ವಾಮಿ ಹುಟ್ಟಿ ಬರಬೇಕಾಯಿತು. ಯಾಕೆ ಅಂತ ನಾವು ಸತ್ಯವೇದ ಬೈಬಲ್ ಜ್ಞಾನ ಇದ್ದವರು, ಓದಿದವರು, ಹಳೆ ಒಡಂಬಡಿಕೆ ನಾವು ಓದ್ಕೊಳ್ತಾ ಬಂದರೆ, ಅಲ್ಲಿ ದೇವರು ಮೊದಲು ಮನುಷ್ಯನ ಆದಾಮನನ್ನ ಮಣ್ಣಿನಿಂದ ಒಂದು ಗೊಂಬೆ ಮಾಡಿ ಸೃಷ್ಟಿ ಮಾಡ್ತಾನೆ. ಆ ಮಣ್ಣಿನ ಗೊಂಬೆಗೆ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದಾಗ
ಜೀವಾತ್ಮ ಆಗಿ ಆ ಮಣ್ಣಿನ ಬೊಂಬೆಯಲ್ಲಿ ಆತ್ಮ ಬಂದು ಜೀವಾತ್ಮನಾಗಿ ಮನುಷ್ಯನಾಗಿ ಹುಟ್ಟಿ ಬೆಳೀತಾನೆ. ಆ ಮನುಷ್ಯ ಒಬ್ಬನೇ ಇರಬಾರ್ದು ಅಂತ ಅವನಿಗೆ ಜೊತೆಯಾಗಿ ಮತ್ತೆ ಏನ್ ಮಾಡ್ತಾನೆ ದೇವರು, ಅವನಿಗೆ ಒಳ್ಳೆ ಗಾಢವಾದ ನಿದ್ರೆ, ಫುಲ್ ನಿದ್ದೆ ಬರೋಂಗೆ ಮಾಡಿ, ಮೈ ಮೇಲೆ ಎಚ್ಚರ ಇಲ್ಲದಂತ ನಿದ್ದೆ ಬರುವಂತೆ ಮಾಡಿ, ಆದಾಮನ ಒಂದು ಪಕ್ಕೆ ಎಲುಬನ್ನು ತೆಗೆದು ಅದಕ್ಕೆ ಮಾಂಸ ರಕ್ತ ಎಲ್ಲ ಕೊಟ್ಟು, ಜೀವ ಕೊಟ್ಟು, ರೂಪ ಕೊಟ್ಟು ಹೆಣ್ಣಾಗಿ ರೂಪ ಮಾಡ್ತಾನೆ. ಅಂದ್ರೆ ಮನುಷ್ಯ ಒಂಟಿಯಾಗಿರಬಾರ್ದು, ಒಬ್ಬನೇ ಇದ್ರೆ ಅನೇಕ ಪಾಪ ಕಾರ್ಯ, ಕೆಟ್ಟ ಕೆಲಸ ಕಾರ್ಯಗಳು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಮಕ್ಕಳು ಈ ಲೋಕದಲ್ಲಿ ಈ ರೀತಿಯಲ್ಲಿ ನಾವು ನೋಡ್ತಾ ಹೋದ್ರೆ ದಿನಕ್ಕೂ ಒಂದೊಂದು ಹೆಣ್ಣು ಗಂಡಿನ ಕಥೆಗಳು ನಾವು ನೋಡ್ತಾನೆ ಇದ್ದೇವೆ. ಪಾಪ ಕಾರ್ಯಗಳು, ಅನೀತಿ ಅಕ್ರಮಗಳು ಜಾಸ್ತಿ ಆಗುತ್ತದೆ. ಅದಕ್ಕೆ ಗಂಡು ಒಬ್ಬನೇ ಇರೋದು ಬೇಡ ಅಂತ ಆದಾಮನನ್ನು ಜೊತೆ ಮಾಡಿದ. ಅವರಿಬ್ಬರು ಗಂಡು ಹೆಣ್ಣು ಜೊತೆಯಾಗಿ ಇದ್ದರು. ಆದರೆ ಅವ್ರು ಏನ್ ಮಾಡ್ತಾರೆ, ದೇವರ ಮಾತಿಗೆ ವಿರೋಧವಾಗಿ ನಡೆದುಕೊಳ್ತಾರೆ. ನಮ್ಗೆಲ್ಲರೂ ಗೊತ್ತಿರೋದು, ಆದರೂ ಕೂಡ ಪಾಪ ಅಲ್ಲಿಂದ ಹುಟ್ಟಿ ಬಂತಲ್ಲ, ಪಾಪ ಅಲ್ಲಿಂದ ಹುಟ್ಟಿ ಬಂತು. ಯಾಕೆ ಆದಾಮ ಹವ್ವಳಿಂದ ಸೈತಾನನು ಬಂದು ಶೋಧನೆ ಮಾಡಿ ಅವುಗಳಿಗೆ ದೇವರು ಹೇಳ್ತಾರೆ, ಯೆಹೋವ ದೇವರು, ತಂದೆಯಾದ ದೇವರು, ಸೃಷ್ಟಿಕರ್ತನಾದ ದೇವರು ಅವರಿಬ್ಬರನ್ನ ಸೃಷ್ಟಿ ಮಾಡಿ ಏನೇನು ತೋಟ ಅನ್ನುವ ಆಶೀರ್ವಾದದ ಸ್ಥಳದಲ್ಲಿ ಯಾವ ಕೊರತೆ ಇರಲ್ಲ, ಅಲ್ಲಿ ಬೇಕಾದಷ್ಟು ಹಣ್ಣು ಹಂಪಲು, ಬೇಕಾದ ತಿನ್ನೋಕೆ ಬದುಕಕ್ಕೆ ಯಾವ ಕೊರತೆ ಇದ್ದಂಗೆ ದೇವರು ಇಟ್ಟಿರ್ತಾನೆ ಅವರಿಗೆ. ಆದರೆ ಒಂದು ಮಾತ್ರ ಹೇಳ್ತಾನೆ ದೇವರು ಅವ್ರಿಗೇನು, ಆ ಒಂದು ಗಿಡ ಇದೆ, ಆ ಒಂದು ಗಿಡದ ಹಣ್ಣನ್ನ ನೀವು ತಿನ್ನಬೇಡಿ. ಈಗ ಉದಾಹರಣೆಗೆ, ಈಗ ನಾವು ಕ್ರಿಸ್ಮಸ್ ಟ್ರೀ ಮಾಡಿದ್ದೀವಿ, ಈಗ ನಾವು ಹೇಳ್ತೀವಿ ಚರ್ಚಲ್ಲಿ ಎಲ್ಲರಿಗೆ, ನೋಡಪ್ಪ ಕ್ರಿಸ್ಮಸ್ ಟ್ರೀ ಮಾಡಿರ್ತೀವಿ, ಅದ್ರದ್ದು ಏನು ತೆಗಿಬೇಡ್ರಿ, ಅದರಲ್ಲಿರೋ ಗೊಂಬೆಗಳು ಕಿತ್ತಬೇಡ್ರಿ ಅದನ್ನ ಹೇಳ್ತೀವಿ. ಹೌದಾ? ದೊಡ್ಡವ್ರು ಹೇಳ್ತೀವಿ, ಸಣ್ಣವ್ರು ಹೇಳ್ತೀವಿ. ಆದ್ರೆ ಏನ್ ಮಾಡ್ತಾರೆ, ನಮ್ಮ ಮಕ್ಕಳು ಬಂದು ಕಿತ್ಕೊಂಡು ಹೋಗ್ತಾರೆ, ಮಾಡಬೇಡ ಅನ್ನದೇ ಮಾಡ್ತಾರೆ. ಹಾಗೆ ಹವ್ವಳು ಮಾಡಬೇಡ ಅಂತ ಯೆಹೋವ ದೇವರು ಹೇಳಿದ್ರು ಕೂಡ ಆ ಹಣ್ಣನ್ನ ತಿನ್ನುವಂತ ಪರಿಸ್ಥಿತಿಯನ್ನ ಸೈತಾನನು ಸರ್ಪದ ರೂಪದಲ್ಲಿ, ಹಾವಿನ ರೂಪದಲ್ಲಿ ಬಂದು ತಿಂದ್ರು ಬಿಡ್ರಿ ಏನಾಯ್ತು, ಎಷ್ಟು ಚೆನ್ನಾಗಾಯ್ತು ಹಣ್ಣದು, ತಿಂದ್ರೆ ಏನಾಗಲ್ಲ, ತಿನ್ನು ಅಂತ ಹೇಳ್ತಾರೆ. ಆ ಸೈತಾನ ಮಾತು ಕೇಳಿ ಅವಳ ಹಣ್ಣು ತಿಂತಾಳೆ. ತಾನು ತಿನ್ನೋದಷ್ಟೇ ಅಲ್ಲ, ಆದಾಮನಿಗೂ ತಿನ್ನಿಸ್ತಾಳೆ. ಅವರಿಬ್ಬರು ತಿಂದ ಮೇಲೆ ಅಲ್ಲಿ ಅವರು ಪಾಪ ಮಾಡಿದ ಹಾಗೆ ಆಯಿತು. ಮಕ್ಕಳು ಇನ್ನೂ ವಿವರವಾಗಿ ಹೇಳೋದಾದ್ರೆ ಒಳ್ಳೆ ದೊಡ್ಡ ಕಥೆ ಅದು, ಬಟ್ ನಮ್ಮ ವಿಷಯ ಇನ್ನು ಮುಂದೆ ಬಹಳ ಇದೆ. ಅಲ್ಲಿ ಪಾಪ ಶುರುವಾಯಿತು. ಮೊಟ್ಟ ಮೊದಲ ಪಾಪ ಏನೇನು ತೋಟದಲ್ಲಿ ಆದಾಮ ಹವ್ವಳು ಮಾಡಿದ ಪಾಪದಿಂದ ಲೋಕದಲ್ಲಿ ಹಾಗೆಯೇ ಪಾಪ ಎಷ್ಟೊಂದು ಸಾವಿರಾರು ಲಕ್ಷಗಟ್ಟಲೆ ತಲೆಮಾರುಗಳಾಗುತ್ತವೆ. ಅವಾಗಿಲ್ಲ ಆದಾಮ ಹವ್ವದಿಂದ ಹುಟ್ಟಿದವರು, ಅವರ ಮಕ್ಕಳು ಹುಟ್ಟಿ ನಾವಿದ್ದೀವಿ ಅಂತ ಆಯ್ತು ಮಕ್ಕಳೇ. ಅಂದ್ರೆ ಅಲ್ಲಿಂದ ಹುಟ್ಟಿ ಬೆಳೆದಂತ ಪಾಪದ ರಕ್ತ, ಆದಾಮ ಹವ್ವಳ ರಕ್ತ ಈಗ ಎಲ್ಲ ಮನುಷ್ಯರ ದೇಹದಲ್ಲಿದೆ. ಈಗಿದ್ದು ಬಿಡಿ, ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆ, ಯೇಸು ಸ್ವಾಮಿ ಹುಟ್ಟಬೇಕಾದಕ್ಕಿಂತ ಮುಂಚೆ ಏನಾಯ್ತು, ದೇವರು ಹೇಳ್ತಾ ಇದ್ದ ಪಾಪ ಮಾಡಬೇಡ್ರಿ ಅಂತ. ಆದರೆ ಈ ಭೂಲೋಕದಲ್ಲಿರುವಂಥ ಜನರು, ಆದಾಮ ಹವ್ವದಿಂದ ಹುಟ್ಟಿದವರು ಆ ಪಾಪವನ್ನು ಹಾಗೆಯೇ ಮುಂದುವರಿಸಿಕೊಂಡು ಬಂದರು. ಪಾಪ ತುಂಬಿತು, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಜನರು. ಆಕಾಶದಲ್ಲಿ, ಮೇಲನ ಲೋಕದಲ್ಲಿ, ಪರಲೋಕ ರಾಜ್ಯದಲ್ಲಿರುವಂಥ ತಂದೆಯಾದ ದೇವರು ದೊಡ್ಡ ಶಬ್ದವಾಗಿ ಮಾತಿನ ರೂಪದಲ್ಲಿ ಅವರು ಹೇಳ್ತಾರೆ, ಬೆಳಕಿನ ರೂಪದಲ್ಲಿ ಕಾಣಿಸಿಕೊಳ್ತದೆ. ಸೀನಾಯಿ ಬೆಟ್ಟದ ಮೇಲೆ ಮೋಶೆಯನ್ನು ಕರೆದು ದಶಾಬ್ದಗಳನ್ನು ಕೊಡ್ತಾನೆ, ಇದ್ರ ಪ್ರಕಾರ ನೀವು ನಡ್ಕೊಡ್ರಿ ಅಂತ. ಆದರೂ ಮನುಷ್ಯರು ಏನ್ ಮಾಡ್ತಾರೆ, ಪಾಪನೇ, ಏನು ಮಾಡಬೇಡ ಅಂತ ದೇವ್ರು ಹೇಳಿದ್ರು ಅದನ್ನೇ ಮಾಡ್ತಾ ಹೋಗ್ತಾರಮ್ಮ. ಗಂಡು ಹೆಣ್ಣಿನ ಸಂಬಂಧಗಳು ಮತ್ತೆ ಗೊಂಬೆ ಮಾಡ್ಕೊಂಡು ಪೂಜೆ ಮಾಡೋದು. ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ದೇವರು ಹೇಳಿದ ದಶಾಬ್ದಗಳಲ್ಲಿ ಮೊದಲನೇ ಆದ್ಯತೆ, ನಾನೊಬ್ಬನೇ ದೇವರು, ನಾನಲ್ಲದೆ ನಿಮಗೆ ಯಾವ ಬೇರೆ ದೇವರುಗಳು ಇರಬಾರದು ಅಂದರೂ ಕೂಡ ಈ ಮನುಷ್ಯರು ಏನ್ ಮಾಡ್ತಾರೆ, ಮತ್ತೆ ಗೊಂಬೆಗಳನ್ನು ಮಾಡಿಕೊಂಡು, ಮಣ್ಣಿನ ಗೊಂಬೆಗಳು, ತಾಮ್ರದ ಗೊಂಬೆಗಳು ಮಾಡಿ ಮತ್ತೆ ಆ ಗೊಂಬೆಗಳಿಗೆ ಮತ್ತೆ ಪೂಜೆ ಮಾಡಕ್ ಶುರು ಮಾಡ್ತಾರೆ. ದೇವರು ಬೇಡ ಅಂತ ಹೇಳಿದಾನೆ, ಆದರೂ ಅದನ್ನೇ ಮಾಡ್ಕೊಳ್ತಾ ಬರ್ತಾರೆ. ಅವಾಗ ಹೇಳಿ ಸಾಕಾಯ್ತು ತಂದೆಯ ದೇವ್ರು, ಇವ್ರೇನಪ್ಪ ನನ್ನ ಮೇಲೆ ಎಲ್ಲೋ ದೂರದಲ್ಲಿ ಹೇಳಿದ್ರೆ ಇವ್ರು ಕೇಳ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಹತ್ತಿರನೇ ಹೋಗಿ ಅವ್ರಿಗೆ ಅವರದೇ ರೀತಿಯಲ್ಲಿ ಅವರದೇ ಜೊತೆ ಇದ್ದು ನಾನು ಹೇಳಬೇಕು ಅಂತ ಅಂದುಕೊಳ್ತಾರೆ. ಸೃಷ್ಟಿಕರ್ತನಾದ ತಂದೆಯಾದ ಯೆಹೋವ ದೇವರ ಯೋಚನೆ ಆ ರೀತಿ ಮಾಡಿದಾಗ ಹಾಗೇನ್ ಮಾಡ್ತದೆ, ದೇವರು ದೇವರಾಗಿ ಹುಟ್ಟಿ ಬರಬೇಕು. ಅದಕ್ಕೆ ಅವಾಗ ದೇವರು ಏನ್ ಮಾಡ್ತಾರೆ, ತಂದೆಯಾದ ದೇವರು ಯೋಚನೆ ಮಾಡಿ ದೇವದೂತನನ್ನು ಕಳಿಸಿ
ಮರಿಯಳಿಗೆ ಆಕೆಯ ಗರ್ಭದಲ್ಲಿ ಪರಿಶುದ್ಧಾತ್ಮನ ಒಂದು ಬಲದಿಂದ, ಪವಿತ್ರವಾದ ಒಂದು ಶಕ್ತಿಯಿಂದ ಆಕೆಯ ಗರ್ಭದಲ್ಲಿ ಶಿಶು ಉಂಟಾಗುವ ಹಾಗೆ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಏನಾಗಿರುತ್ತೆ, ಯೋಸೇಫ್ ಅನ್ನುವವನಿಗೂ ಮರಿಯಳು ಅನ್ನುವವನಿಗೂ ಇಬ್ಬರಿಗೂ ಎಂಗೇಜ್ಮೆಂಟ್ ಆಗ್ಬಿಡ್ತದೆ. ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಎಂಗೇಜ್ಮೆಂಟ್ ಆಗುತ್ತಲ್ಲ. ಎಂಗೇಜ್ಮೆಂಟ್ ಆದಮೇಲೆ ದೇವರಿಗೆ ಈ ಆಲೋಚನೆ ಬಂದು, ತಂದೆಯಾದ ದೇವರು, ಸೃಷ್ಟಿಕರ್ತನಾದ ದೇವರು, ಯೆಹೋವ ದೇವರು ಯೇಸು ಸ್ವಾಮಿ ಹುಟ್ಟುವ ಹಾಗೆ ಮಾಡ್ತಾರೆ. ಮರಿಯಳು ಗರ್ಭ ಧರಿಸುವ ಹಾಗೆ ಮಾಡಿದಾಗ ಪರಿಶುದ್ಧಾತ್ಮನ, ಪವಿತ್ರಾತ್ಮನ ಒಂದು ಅಂಶವಾಗಿ, ಪವಿತ್ರಾತ್ಮದಿಂದಲೇ, ದೇವರ ಒಂದು ಚಿತ್ತದಿಂದಲೇ, ದೇವರ ಕೃಪೆಯಿಂದಲೇ, ದೇವರು ಅಂದುಕೊಂಡಂತೆ ಮರಿಯಳ ಗರ್ಭದಲ್ಲಿ ಶಿಶುವು ಜನಿಸುವ ಒಂದು ವ್ಯವಸ್ಥೆ ದೇವರು ಮಾಡ್ತಾನೆ. ಆದರೆ ಆಗ ಈ ಯೋಸೇಫನಿಗೆ ಗೊತ್ತಾಗಿ, ನಾನು ಇನ್ನೂ ಯಮ್ಮನ ಮುಟ್ಟೇ ಇಲ್ಲ, ಮದುವೆಯಾಗಿಲ್ಲ, ನಾನು ಅವಳನ್ನು ಮುಟ್ಟಿ ಇಲ್ಲ, ಗರ್ಭ ಆದರೆ ಹೆಂಗೆ ಅಂತ ಅವನಿಗೆ ಯೋಚನೆ ಬರ್ತದೆ. ಏನಂತಾರೆ, ಲೋಕ ನೋಡಿದವ್ರು ಏನು ಅಂದ್ಕೊಳ್ತಾರೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರುವಾಗಲೇ ದೇವರ ದೂತ ಬಂದು ಆ ಯೋಸೇಫನಿಗೆ ಹೇಳ್ತದೆ, ಯೋಸೇಫನೇ ನೀನು ಚಿಂತೆ ಮಾಡಬೇಡ, ಯೋಚನೆ ಮಾಡಬೇಡ, ನಿನಗೆ ನಿಶ್ಚಯವಾದಂಥ ಮರಿಯಳು ಗರ್ಭ ಧರಿಸಿರುವುದು ದೇವರ ಆತ್ಮದಿಂದ, ದೇವರ ಚಿತ್ತದಂತೆ, ಯೆಹೋವ ದೇವರ ಚಿತ್ತದಂತೆ ಅಲ್ಲಿ ಗರ್ಭ ಉಂಟಾಗಿದೆ ಹೊರತು ನಿನಗೆ ನಿಶ್ಚಯವಾದ ಮರಿಯಳು ಯಾವ ಗಂಡು ಜೀವಿಯನ್ನ ಅರಿಯಲಿಲ್ಲ ಅಂತ ವಾಕ್ಯ ಹೇಳ್ತದೆ. ಅರಿತವಳಲ್ಲ ಅಂದ್ರೆ ಯಾವ ಗಂಡಿನ ಸಂಪರ್ಕ ಮಾಡಿಲ್ಲ, ಸಹವಾಸ ಮಾಡಿಲ್ಲ, ಪಾಪ ಮಾಡಿಲ್ಲಪ್ಪ, ನೀನೇ ಚಿಂತೆ ಮಾಡಬೇಡ, ನಿನಗೆ ನಿಶ್ಚಯವಾದ ಮರಿಯಳ ಗರ್ಭದಲ್ಲಿ ಒಂದು ಶಿಶು ಹುಟ್ಟುತ್ತಾ ಇದೆ. ಆ ಶಿಶು ಯಾರು ಅಂದರೆ ಈ ಲೋಕದಲ್ಲಿರುವಂಥ ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಲೋಕ ರಕ್ಷಕನಾಗಿ ಹುಟ್ಟುತ್ತಾ ಇದೆ ಅಂತ ಹೇಳ್ತಾರೆ. ಆಗ ದೇವರ ಚಿತ್ತದ ಪ್ರಕಾರ ಕನ್ಯೆ ಮರಿಯಳ ಗರ್ಭದಲ್ಲಿ ಯಾವ ಹೆಣ್ಣು ಗಂಡಿನ ಸಂಪರ್ಕ ಇಲ್ಲದ ಹಾಗೆ ಹುಟ್ಟಿದಂಥ ಪರಿಶುದ್ಧವಾದ ಪವಿತ್ರವಾದ ಶಿಶುವೇ ಯೇಸು ಸ್ವಾಮಿ. ಅದು ಈ ದಿನ ಅಂದರೆ ಕ್ರಿಸ್ಮಸ್ 25 ಹೇಳ್ತೀವಲ್ವಾ, ಕ್ರಿಸ್ಮಸ್ 25 ಡಿಸೆಂಬರ್ 25 ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಡಿಸೆಂಬರ್ ತಿಂಗಳಲ್ಲಿ ಅತಿಯಾಗಿ ಚಳಿ ಇರ್ತದೆ. ಚಳಿಗಾಲ ಇತ್ತು ಅನ್ನೋದಕ್ಕೆ ಸಾಕ್ಷಿ ಮತ್ತೆ ನಾವು ಸತ್ಯವೇದದಲ್ಲೇ ನೋಡ್ತೇವೆ. ಲೂಕಾಂತ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋದ್ರೆ, ಓದೋದೇ ಬೇಡಮ್ಮ, ನಾನು ಹೇಳಿದ 8ನೇ ವಾಕ್ಯದಿಂದ ನೋಡ್ತಾ ಹೋದಾಗ ಅದು ಹೇಳ್ತದೆ, ಕುರುಬರು ಕುರಿ ಕಾಯುತ್ತಾ ಅಲ್ಲಿ ಬೆಂಕಿ ಕಾಯಿಸ್ಕೊಂಡು ಕುಳಿತಿದ್ದರು ಅಂತ. ಬೆಂಕಿ ಯಾಕೆ ಕಾಯಿಸ್ತೀವಿ ನಾವು? ಚಳಿ ಆಗತ್ತಾನೆ. ಈಗ ರಾತ್ರಿ ನೋಡ್ತಾ ಇದೀವಲ್ಲ, ನಾವಿಲ್ಲಿ ಪ್ರೇಯರ್ ಮಾಡ್ತಾ ಇದೀವಿ, ಹೊರಗಡೆ ಮಕ್ಕಳು ದೊಡ್ಡವರು ಮುದುಕರು ಬೆಂಕಿ ಕಾಯಿಸಿದ್ರೆ ಹೊಗೆ ಬಂತು ನಮ್ಮ ಕಡೆಗೆ. ಚಳಿ ತಾಳದಾಗ ಬಿಸಿ ಬೇಕು ಅಂತ ಬೆಂಕಿಯನ್ನು ಹಾಕಿ ಅಂತ ಅತಿಯಾದ ಚಳಿ ಇರುವ ದಿನದಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದು ಅನ್ನೋದಕ್ಕೆ ನಾವೆಲ್ಲರೂ ಇಡೀ ಪ್ರಪಂಚದಲ್ಲಿ ಹಾಗೆ ನಿನ್ನೆ ರಾತ್ರಿ ಹೇಳಿದೆ, ಈಗ ಮತ್ತೆ ಹೇಳ್ತಾ ಇದ್ದೀನಿ, ಯೇಸು ಹುಟ್ಟಿದ್ದು ಯಾರೊಬ್ಬರಿಗೋಸ್ಕರ ಅಲ್ಲ, ಯಾವ ಒಂದು ಕುಟುಂಬಕ್ಕೋಸ್ಕರ ಅಲ್ಲ, ಒಂದು ಕೇರಿಗಲ್ಲ, ಒಂದು ಊರಿಗಲ್ಲ, ಒಂದು ರಾಜ್ಯಕ್ಕಲ್ಲ, ಒಂದು ದೇಶಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಲೋಕ ರಕ್ಷಕನಾಗಿ, ಲೋಕಕ್ಕೆ ಬೆಳಕಾಗಿ, ಎಲ್ಲರಿಗೂ ದೇವರಾಗಿ ಹುಟ್ಟಿ ಬಂದ ಯೇಸು. ಲೋಕ ರಕ್ಷಕನಾಗಿ ಹುಟ್ಟಿದ ಯೇಸು ಹುಟ್ಟಿದ್ದು ಇದು ಯೇಸುವಿನ ಒಂದು ಜನನ ಹೇಗಾಯಿತು ಅನ್ನೋದು ವಿಷಯ. ಏಸಪ್ಪ ಯಾರು, ಯಾಕೆ ಹುಟ್ಟಿ ಬಂದ ಅನ್ನೋದಕ್ಕೆ ಮತ್ತೆ ಅನೇಕ ಕಾರಣಗಳಿವೆ ಮಕ್ಕಳಿಗೆ, ಅನೇಕ ಕಾರಣಗಳು. ಬೈಬಲ್ ನೋಡಿದ್ರೆ ಸುಮಾರು ಕಾರಣ ನಾವು ನೋಡ್ಬೋದು ಸತ್ಯವೇದದಲ್ಲಿ. ಕೆಲವು ವಿಷಯಗಳು, ಕೆಲವು ಅಂಶಗಳ ಬಗ್ಗೆ ಮಾತ್ರ ನಾವಿನ್ನು ಧ್ಯಾನ ಮಾಡೋಣ. ಮೊಟ್ಟ ಮೊದಲನೇದಾಗಿ ಯೋಹಾನ ಸುವಾರ್ತೆ 3:16-17 ಎರಡು ವಾಕ್ಯ ಓದ್ರೆ, ನಾಶವಾಗದೆ ನಿತ್ಯ ಜೀವ ಹೊಂದಿಕೊಳ್ಳಬೇಕು. 17 ವಾಕ್ಯ ಹೋದಮ್ಮ ಹಾಗೆ. ಆಮೇನ್. ಯಾಕೆ ಬಂದ ಯೇಸಪ್ಪ? ಇಲ್ಲಿ ಈ ಎರಡು ವಾಕ್ಯದಲ್ಲಿ ಎರಡು ಅಂಶಗಳಿವೆ. ಒಂದು,
ನಿತ್ಯ ಜೀವ ಕೊಡುವುದಕ್ಕಾಗಿ ಬಂದ ಯೇಸಪ್ಪ. ಯಾಕೆಂದ್ರೆ ಎಲ್ಲರೂ ಜನ ಪಾಪ ಮಾಡಿ ಮಾಡಿ ಸತ್ತು ಹೋಗ್ತಾ ಇದ್ರು, ನಾಶವಾಗ್ತಾ ಇದ್ರು, ನರಕದ ದಾರಿ ಹಿಡಿದು ಬಿಟ್ಟಿದ್ರು ಅವರು. ಇದು ಎಷ್ಟು ಒಳ್ಳೆ ಹಾಡಿವಲ್ಲ, ಬದುಕಿಸಯ್ಯ ಬದುಕಿಸಯ್ಯ. ಎಲ್ಲಿಂದ ಬದುಕಿಸ್ಬೇಕು? ನರಕದ ಬಾಗಿಲಿಂದ. ಆವಾಗೆಲ್ಲ ಜನರು ನರಕದ ಬಾಗಿಲಿಗೆ, ನರಕಕ್ಕೆ ಹೋಗ್ತಾ ಇದ್ರು. ಆ ನರಕದ ಬಾಗಿಲಿಗೆ ಹೋಗ್ಬೇಡ್ರಿ, ನಿತ್ಯ ಜೀವ ನೀವು ಹೊಂದಿಕೊಳ್ಳ್ರಿ ಅಂತ ಹೇಳುವುದಕ್ಕಾಗಿ ಯೇಸಪ್ಪ ಪರಲೋಕದಿಂದ ಭೂಲೋಕಕ್ಕೆ ಬಂದ ಮಕ್ಕಳು. ಹಲ್ಲೆಲೂಯಾ. ನಿತ್ಯ ಜೀವ ಹೊಂದಿಕೊಳ್ಳುವುದು ಹೇಗೆ? ನಿತ್ಯ ಜೀವ ಹೊಂದಿಕೊಳ್ಳುವುದು ಅದೇ ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 25-26 ವಚನ ಓದಮ್ಮ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 25 ಮತ್ತು 26ನೇ ವಚನ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಆಮೇನ್. ಇದು ಬಹಳ ಮುಖ್ಯವಾದ ಅಂಶ, ವಿಷಯ. ಅರ್ಥ ಮಾಡ್ಕೋಬೇಕು ನೀವು. ಹೇಳಿದ್ದೇವೆ ಎಷ್ಟೋ ಸಲ, ಆದ್ರೂ ಮತ್ತು ಇವತ್ತು ಯೇಸಪ್ಪ ನಿತ್ಯ ಜೀವ ಕೊಡುವುದಕ್ಕಾಗಿ ಬಂದ ಅನ್ನೋ ವಿಷಯವನ್ನ ಮತ್ತೆ ತಿಳಿಸೋದಕ್ಕೆ ನಾವು ಈ ವಾಕ್ಯ ಧ್ಯಾನ ಮಾಡ್ತಾ ಇದ್ದೇವೆ. ಯೇಸು ಸ್ವಾಮಿಯು ಒಂದು ಮಾತು ಹೇಳ್ತಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಇದರ ಅರ್ಥ ಏನು? ಯೇಸಪ್ಪ ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬಂದ. ಮನುಷ್ಯನಾಗಿ ಮನುಷ್ಯರ ಜೊತೆಯೇ 33 ವರ್ಷ ಭೂಲೋಕದಲ್ಲಿ ಇದ್ದ. 30 ವರ್ಷ ಮಾಮೂಲು ಮನುಷ್ಯನಾಗಿ ನಮ್ಮಂತೆ ನಿಮ್ಮಂತೆ ಜೀವನ ಮಾಡಿದ. ಮರಿಯಮ್ಮನ ಗರ್ಭದಲ್ಲಿ ಹುಟ್ಟುತ್ತಾನಲ್ವ, ಮರಿಯಮ್ಮನಿಗೆ ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಯೇಸು ಸ್ವಾಮಿಗೆ ಗರ್ಭ ಧರಿಸಿ ಜನನ ಹೆರಿಗೆ ಆಗುವವರೆಗೆ ಆಕೆ ಪರಿಶುದ್ಧಳು. ಕನ್ಯೆ ಆಗಿದ್ದಷ್ಟೇ ಅಮ್ಮ. ಆಮೇಲೆ ಮತ್ತೆ ಯೋಸೇಫನೊಂದಿಗೆ ಆಗಲೇ ಎಂಗೇಜ್ಮೆಂಟ್ ಆಗಿರುತ್ತಲ್ಲ, ಮದುವೆಗೆ ನಿಶ್ಚಯ ಆಗಿರುತ್ತಲ್ಲಮ್ಮ. ಮದುವೆಗೆ ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಮತ್ತೆ ಏನಾಯ್ತು, ಆ ಮರಿಯಳಿಗೂ ಯೋಸೇಫನಿಗೂ ಮದುವೆ ಆಗ್ತದೆ. ಮದುವೆ ಆಗಿ ಅವರ ಸಂಸಾರ ಶುರು ಆಗ್ತದೆ. ಮತ್ತೆ ಅಲ್ಲಿ ಅವರಿಗೆ ಮಕ್ಕಳಾಗ್ತಾರೆ, ಅವರಿಬ್ಬರಿಗೆ. ಅಲ್ಲಿ ಯೇಸು ಸ್ವಾಮಿ ಫಸ್ಟ್ ಹುಟ್ಟಿದಲ್ಲ, ದೊಡ್ಡ ಮಗ ಆ ಮನೆಯಲ್ಲಿ. ಆ ಯೋಸೇಫನ್ ಏನ್ ಕೆಲಸ ಮಾಡ್ತಾ ಇದ್ದ? ಬಡಿಗ, ಕಾರ್ಪೆಂಟರ್ ಆಗಿದ್ದ ಅಪ್ಪ. ಅರ್ಥ ಆಯ್ತಮ್ಮ? ಬೈಬಲಲ್ಲಿ ಬರ್ತಿರ್ತದೆ, ಯೋಸೇಫನು ಕಾರ್ಪೆಂಟರ್ ಆಗಿದ್ದ, ಬಡಿಗನಾಗಿದ್ದ. ಆ ಬಡಿಗ ಕೆಲಸ ಮಾಡುವಾಗ ಯೇಸು ಸ್ವಾಮಿ 30 ವರ್ಷದವರೆಗೆ ತನ್ನ ತಂದೆಯ ಜೊತೆ ತನ್ನ ತಂದೆ ಮಾಡುವ ಕೆಲಸಕ್ಕೆ ಸಹಾಯ ಸಹಕಾರ ಮಾಡ್ತಾ ಆತನು ಬಡಿಗನಾಗಿದ್ದ. ಕೆಲವು ಕಡೆ ನೋಡ್ತಾರೆ, ಇಂಗ್ಲಿಷಲ್ಲಿ ಬರ್ತಿರ್ತಾರೆ ಏನಂದ್ರೆ ಕಾರ್ಪೆಂಟರ್ ಅಂತ, ಅಂದ್ರೆ ಯೂದರ ಒಬ್ಬ ಬಡಿಗನು ಅಂತ, ಒಳ್ಳೆ ಬಡಿಗನು ಅಂತ. ಬಡಿಗನಾಗಿದ್ದ, ತಂದೆಗೆ ಸಹಾಯ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಎಲ್ಲಿವರೆಗೆ? 30 ವರ್ಷದವರೆಗೆ. ಯಾಕೆ 30 ವರ್ಷ ಅಂದ್ರೆ ಮಕ್ಕಳೇ, ಆ ಕಾಲದಲ್ಲಿ ಈಗ ನಾವು 12 ವರ್ಷಕ್ಕೆ ದೊಡ್ಡವರಾಗ್ಬಿಡ್ತಾರಲ್ಲಮ್ಮ. ಹೆಣ್ಮಕ್ಳು 12 ವರ್ಷಕ್ಕೆ ದೊಡ್ಡವರಾಗ್ತಾರೆ, ಗಂಡು ಮಕ್ಕಳು ಕೂಡ 12 ವರ್ಷಕ್ಕೆ ದೊಡ್ಡವರಾಗ್ತಾರೆ. ಗಂಡು ಮಕ್ಕಳು ದೊಡ್ಡವರಾಗ್ತಾರೆ ಅಂದ್ರೆ ಅವ್ರ ಅರ್ಥ ಏನಂದ್ರೆ ಅವ್ರ ಗಂಟ್ಲು ವಾಯ್ಸ್ ಚೇಂಜ್ ಆಗ್ಬಿಡ್ತದೆ, ಮೀಸೆ ಗಡ್ಡ ಬರ್ತದೆ, ಅವಾಗ ಗಂಡು ಮಕ್ಕಳು ದೊಡ್ಡವರಾದ್ರು ಅಂತ ಅರ್ಥ. ಹೆಣ್ಣು ಮಕ್ಕಳು ಋತುಮತಿ ಆಗ್ತಾರೆ, ಪುಷ್ಪವತಿ ಆಗ್ತಾರೆ, ಅವರು ದೊಡ್ಡವರಾದ್ರು ಅಂತ ಅರ್ಥ. ಸುಮಾರು 12ರಿಂದ 15 ವರ್ಷದ ಒಳಗೆ ಹೆಣ್ಣಾಗಲಿ ಗಂಡಾಗಲಿ ಈ ಕಾಲಕ್ಕೆ, ಈ ದಿನಮಾನಗಳಲ್ಲಿ ದೊಡ್ಡವರಾಗ್ತಾರೆ ಅಂತ ನಾವು ಹೇಳ್ತೀವಿ. ಆ ಕಾಲಕ್ಕೆ 30 ವರ್ಷ ಆದ್ರೇನೆ ದೊಡ್ಡವರಾದಾಗ ಲೆಕ್ಕ. ಅಂದ್ರೆ ಚಿಕ್ಕವರು ಏನಾದ್ರು ಹೇಳಿದ್ರೆ ದೊಡ್ಡವರಾಗಲಿ ಯಾರೇ ಆಗಲಿ ಅವ್ರ ಮಾತು ಕೇಳ್ತಾ ಇದ್ರೆ, ನಾವು ಕೂಡ ಯಾರು ಸಣ್ಣ ಹುಡುಗರು ನಮ್ಗೆ ಏನಾದ್ರು ಹೇಳಿದ್ರು ಕೇಳ್ತೀವ, ನಿಮ್ಗೇನು ಗೊತ್ತಾಗ್ತದೆ, ಸಣ್ಣದು ಸುಮ್ಮನೆ ಕೂತ್ಕೊ ಬಾಯಿಸ್ಕೊ ಅಂತೀವಲ್ಲಮ್ಮ. ಮನೆಯಲ್ಲಿ ಹೆಣ್ಮಕ್ಳು ನಮ್ಗೆ ಚಿಕ್ಕವ್ರು ಇದ್ರೆ ಅವ್ರು ಏನಾದ್ರು ನಮ್ಗೆ ಹೇಳಕ್ ಬಂದ್ರೆ, ನೀನೇನು ನಮ್ಗೆ ಹೇಳೋದು, ಸುಮ್ಮನೆ ಕೂತ್ಕೊ, ಸಣ್ಣ ನಿನಗೇನು ಗೊತ್ತಾಗ್ತದೆ, ನೀನು ಸಣ್ಣ ನಿನಗೇನು ಗೊತ್ತಾಗ್ತದೆ, ಸುಮ್ಮನೆ ಇರೋಂತೀವಿ. ಹಾಗೆ ಆ ಕಾಲಕ್ಕೆ 30 ವರ್ಷ ಆದರೆ ದೊಡ್ಡವರಾದಂಗೆ. ಅದಕ್ಕೆ ಯೇಸು ಸ್ವಾಮಿ 30 ವರ್ಷದವರೆಗೆ ಮಾಮೂಲು ಮನುಷ್ಯನಾಗಿದ್ದುಕೊಂಡು ತಂದೆಗೆ ಬಡಿಗೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಜೂಯಿಷ್ ಕಾರ್ಪೆಂಟರ್ ಆಗಿ ಇದ್ದ. 30 ವರ್ಷ ಆದ ಮೇಲೆ 3.5 ವರ್ಷ ಆತನ ಜೀವಿತ ಅವಧಿ ಇದ್ದದ್ದು ಅದು ದೇವರ ಚಿತ್ತ ಮಕ್ಕಳೇ. ಯೇಸು ಸ್ವಾಮಿ ಭೂಮಿಗೆ ಯಾವಾಗ ಬರಬೇಕು, ಎಷ್ಟು ವರ್ಷ ಇರಬೇಕು, ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಎಲ್ಲ ದೇವರ ಚಿತ್ತ. ಆತನ ಹುಟ್ಟಿಗೆ ಕಾರಣ ಇದು ಕೂಡ ಇದು ಒಂದು ಅಂಶ.
ಅರ್ಥ ಆಯ್ತಾ? ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ಯಾಕೆ ಮನುಷ್ಯನಾಗಿ ಹುಟ್ಟಿ ಬಂದ ಅಂದ್ರೆ ಅವರ ಚಿತ್ತವಾಗಿತ್ತು. ನಮ್ಮ ನಿಮ್ಮ ಚಿತ್ತ ಅಲ್ಲ, ದೇವರ ಚಿತ್ತ. ತಂದೆಯಾದ ದೇವರ ಚಿತ್ತ ತನ್ನ ಮಗನು ಭೂಲೋಕದ ಮನುಷ್ಯರು ನಾಶವಾಗ್ತಾ ಇದ್ದಾರೆ, ಅವರು ನಾಶವಾಗುವುದನ್ನು ತಪ್ಪಿಸಬೇಕಂತಲೇ ಯೇಸಪ್ಪನನ್ನ ಭೂಮಿಗೆ ತಂದೆಯಾದ ದೇವರು ಕಳಿಸಿದ ಮಕ್ಕಳು. ಹಲ್ಲೆಲೂಯಾ. ಉಳಿದ 30 ವರ್ಷ ಆದ್ಮೇಲೆ ಯೇಸು ಸ್ವಾಮಿ ಪರಲೋಕದ ಬಗ್ಗೆ ಜ್ಞಾನವನ್ನ ಎಲ್ಲ ಜನರಿಗೆ ಹೇಳ್ತಾ ಹೋಗ್ತಾನೆ. ನೋಡಪ್ಪ, ನೀವು ಪಾಪ ಮಾಡ್ತಾ ಇದ್ದೀರಾ, ಪಾಪ ಮಾಡಬೇಡಿ. ಪಾಪ ಮಾಡಿದ್ರೆ ಅದಕ್ಕೆ ನರಕ. ರೋಮಾಪುರದ 6:23 ವಾಕ್ಯ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ, ಪಾಪಕ್ಕೆ ಸಂಬಳ ಮರಣ, ಮರಣ ಅಂದ್ರೆ ನರಕ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಸಿಗುವುದು ಉಚಿತಾರ್ಥ ವರ. ವಾಕ್ಯ ಹೇಳೋ ಪ್ರಕಾರ ಪಾಪ ಮಾಡಿದ್ರೆ ಸಂಬಳ ಮರಣ ಬರ್ತದೆ, ಮರಣದಿಂದ ನರಕಕ್ಕೆ ಹೋಗ್ತೇವೆ. ಯಾಕೆಂದ್ರೆ ನಾವು ತಪ್ಪು ಮಾಡಿದ್ದೇವೆ, ದೇವರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಸತ್ತರೆ ಗ್ಯಾರಂಟಿ ನರಕ. ಅದೇ ನಾವು ಯೇಸು ಸ್ವಾಮಿಯ ಮಾತನ್ನ ಕೇಳಿ ಇದ್ದರೆ ಅಂದ್ರೆ ಅಲ್ಲಿ ಪರಲೋಕ ಇಲ್ಲಿ, ನೀವು ಇಲ್ಲಿ ನಾಶ ಆಗಿ ನರಕಕ್ಕೆ ಹೋಗ್ಬೇಡ್ರಿ, ಭೂಮಿಯಲ್ಲಿ ಪಾತಾಳದಲ್ಲಿ ನರಕ ಇದೆ, ಪಾತಾಳದ ಹೋಗ, ಅಲ್ಲಿಗೆ ಹೋಗೋದು ಬೇಡಪ್ಪ, ನೀವೆಲ್ಲರೂ ಒಳ್ಳೆಯವರಾಗಿರ್ರಿ, ದೇವ್ರ ಮಾತು ನನ್ನ ಮಾತು ನೀವು ಕೇಳ್ರಿ, ನನ್ನನ್ನು ಕೇಳ್ರಿ, ನನ್ನನ್ನು ಕಳಿಸಿದ ತಂದೆಯ ಮಾತನ್ನು ಕೇಳ್ರಿ ಅಂತ ದೇಶಪ್ಪ. ನನ್ನನ್ನು ನಂಬಿರಿ, ನನ್ನನ್ನು ಕಳಿಸಿದಂತ ತಂದೆಯಾದ ದೇವರನ್ನು ಕೂಡ ನೀವು ನಂಬಿರಿ ಅಂತ ಏಸಪ್ಪ ಹೇಳಿದ್ರು. ಹಾಗೆ ಅದು ದೇವರ ಚಿತ್ತ ಆಗಿತ್ತು. ಅರ್ಥ ಆಯ್ತಾ? ಹಾಗೆ ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ಏಸಪ್ಪ ಭೂಮಿಗೆ ಮನುಷ್ಯನಾಗಿ ಬಂದ ಅನ್ನೋದು ಕೂಡ ಒಂದು ಕಾರಣ. ಆಮೇಲೆ ನಿತ್ಯ ಜೀವ ಕೊಡುವುದಕ್ಕಾಗಿ, ನಿತ್ಯ ಜೀವನ ಈಗ ಓದಿದಾಗ ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡಿದಂತೆ ನಾನೇ ಪುನರುತ್ಥಾನ, ನಾನೇ ಜೀವ ಅಂತ ಯಾಕೆ ಹೇಳಿದ ಏಸಪ್ಪ ಅಂದ್ರೆ, ಮನುಷ್ಯನಾಗಿ ಬಂದು 33 ವರ್ಷ ವಯಸ್ಸಾದ ನಂತರ ಅದೇನಾಗುತ್ತೆ, ಶಿಲುಬೆ ಮರಣವನ್ನ ಕೊಡ್ತಾರೆ. ಹೌದಾ? ಏನು ತಪ್ಪು ಮಾಡಿದ ಏಸಪ್ಪ? ಜನ್ಮದಿಂದಲೂ ಪಾಪಿ ಅಲ್ಲ, ಕರ್ಮದಿಂದಲೂ ಪಾಪಿ ಅಲ್ಲ, ಹುಟ್ಟಿದ್ದು ಪರಿಶುದ್ಧವಾದ ಅತ್ಯಂತ ಸ್ವರೂಪನಾದ ದೇವರ ಅದ್ಭುತ ಕಾರ್ಯದಿಂದ. ಆದರೆ ಬೆಳೆದದ್ದು, ಕೆಲಸ ಕಾರ್ಯ ಮಾಡಿದ್ದು ಆತನು ಸಾಯುವ ದಿನದವರೆಗೆ, ಶಿಲುಬೆ ಮರಣ ಹೊಂದುವ ದಿನದವರೆಗೂ ಕೂಡ ಈ ಲೋಕದಲ್ಲಿ ಯಾವ ಪಾಪ ಕಾರ್ಯವನ್ನು ತಪ್ಪನ್ನ ಮಾಡಲೇ ಇಲ್ಲ. ಆದರೂ ಆತನ ಮೇಲೆ ತಪ್ಪನ್ನು ಹೊರಿಸಿ ಸುಳ್ಳು ಅಪರಾಧ, ಸುಳ್ಳು ನಿಂದೆಗಳನ್ನು ಹಾಕಿ ಇಲ್ಲ ಏನೋ ರಾಜ ಅಂದ್ಕೊಳ್ತಾನೆ. ನೋಡಿ, ಇಲ್ಲಿ ಒಂದು ಮಾತಿದೆ, ಮತ್ತೊಂದು ಮುಖ್ಯವಾದ ಅಂಶ ನಾವು ತಿಳ್ಕೊಬೇಕಾಗಿದೆ. ಏನು ಅಂದ್ರೆ, ಶಿಲುಬೆ ಮರಣವನ್ನು ಕೊಡ್ತಾರೆ, ಶಿಲುಬೆ ಶಿಕ್ಷೆ ಹಾಕ್ತಾರೆ. ಹೌದಾ? ಶಿಲುಬೆಗೆ ಏರಿಸಿ ಸಾಯಿಸಬೇಕು ಏಸಪ್ಪನ ಅಂತ. ಆ ಸಮಯದಲ್ಲಿ ಪಿಲಾತನು ಆ ಒಂದು ನಿರ್ಧಾರ ಮಾಡಬೇಕಾಗಿರ್ತದೆ. ಎಲ್ಲ ಜನರು ತಗೊಂಡು ಬರ್ತಾರೆ. ಹೌದಾ? ರಾಜನ ಹತ್ರ ಮಂತ್ರಿ ಅಂತ ಬಂದಾಗ ಆತ ಕೇಳ್ತಾನೆ, ಯಾಕಪ್ಪ ನಿನಗೆ ಶಿಕ್ಷೆ, ಏನ್ ತಪ್ಪು ಮಾಡಿದೀಯ ನೀನು? ನನಗನ್ನಿಸ್ತದೆ ನೀನು ನೋಡಿದ್ರೆ ನೀನೇನು ತಪ್ಪು ಮಾಡಿಲ್ಲ ಅನ್ನಿಸ್ತದೆ. ಕೆಲವರನ್ನ ನಾವು ನೋಡಿದಾಗ ಹಂಗೆ ಅನಿಸ್ತದೆ. ಕೆಲವರು ಮುಖ ನೋಡಿ ಗೊತ್ತಾಗ್ಬೇಕಾದ್ರೆ ಕಳ್ಳ ಸುಳ್ಳ ಅಂತ, ಕೆಲವರು ಮುಖ ನೋಡಿ ಈ ಒಳ್ಳೆಯವರಪ್ಪ ಅಮಾಯಕರು ಅಂತ ಅನ್ನಿಸ್ತದೆ ಅಲ್ವಾ? ಹಾಗೆ ಆ ಪಿಲಾತನಿಗೆ ಯೇಸು ಸ್ವಾಮಿಗೆ ಶಿಲುಬೆ ಮರಣ ಶಿಕ್ಷೆ ಕೊಡುವ ಸಮಯದಲ್ಲಿ ನೋಡಿದಾಗ ಅದ ಕೇಳ್ತಾನೆ, ನೀನೇನು ತಪ್ಪು ಮಾಡಿದ ಅನ್ನಿಸ್ತಾ ಇದೆಯಲ್ಲಪ್ಪ, ಮತ್ತೆ ನೀನು ಶಿಕ್ಷೆ ಕೊಡ್ತಾ ಇದ್ದಾರೆ, ಯಾಕೆ ನೀನು ಏನು ನಿಂದು ಇದು ಅಂದ್ರೆ ಎಲ್ಲ ರಾಜ ಅಂತೆ, ಯೂದದ ರಾಜ ಅಂತೆ ಅಂತೆಲ್ಲ ಅಂತಿದ್ದಾರೆ, ಏನು ಮಹಾರಾಜ ಹಂಗೆ ಹಿಂಗೆಲ್ಲ. ಸತ್ಯವನ್ನ ತಿಳಿಸುವುದಕ್ಕಾಗಿ ನಾನು ಹುಟ್ಟಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯೇಸು ಹುಟ್ಟಿದ ಅನ್ನೋದು ಒಂದು ವಿಷಯ, ಅದು ಏಸಪ್ಪ ನಾನೇ ಹುಟ್ಟಿ ಬಂದಿದ್ದೇನೆ ಅಂತ ಹೇಳೋದು ಬಹಳ ಮುಖ್ಯವಾದ ವಿಷಯ. ಪಿಲಾತನಿಗೆ ಹೇಳ್ತಾನೆ, ಹೌದು, ನಾನು ಸತ್ಯವನ್ನು ತಿಳಿಸುವುದಕ್ಕಾಗಿ. ಸತ್ಯ ಏನು? ಅಲ್ಲಿ ಮೇಲನ ಲೋಕದಲ್ಲಿ ಪರಲೋಕ ಇದೆ, ಅಲ್ಲಿಗೆ ಹೋಗ್ಬೇಕಿಲ್ಲಿ ಪಾಪ ಮಾಡಿ ನಾಶ ಮಾಡಿ ನರಕಕ್ಕೆ ಹೋಗಬಾರ್ದು. ಒಳ್ಳೆಯವರಾಗಿ ಪರಿಶುದ್ಧರಾಗಿದ್ದರೆ ಪರಲೋಕಕ್ಕೆ ಹೋಗ್ತೀರಿ, ನಿಮಗೆ ನಿತ್ಯ ಜೀವ ಇದೆ ಅನ್ನುವುದು ಸತ್ಯ. ಪರಲೋಕ ಇದೆ ಅನ್ನುವುದು ಸತ್ಯ, ನೀವು ಪರಲೋಕಕ್ಕೆ ಹೋಗಬೇಕು ಅನ್ನೋದು ದೇವರ ಚಿತ್ತ ಅನ್ನೋದು ಸತ್ಯ. ಅದಕ್ಕಾಗಿ ಸತ್ಯವನ್ನ ಇಲ್ಲಿ ಲೋಕದ ಜನರಿಗೆ ತಿಳಿಸುವುದಕ್ಕಾಗಿ ನಾನು ಹುಟ್ಟಿ ಬಂದಿದ್ದೇನೆ ಅಂತ ಯೇಸು ಸ್ವಾಮಿ ತನಗೆ ತಾನು ನಾನೇ ಹುಟ್ಟಿ ಬಂದೆ ಅಂತ ಕೂಡ ಅದರಲ್ಲಿ ನಮಗೆಲ್ಲ ಗೊತ್ತು. ತ್ರಯೇಕ ದೇವರು ನಮ್ಮ ದೇವರು, ತಂದೆಯಾದ ದೇವರು ಒಂದೇ, ಮನುಷ್ಯ ಕುಮಾರ ಯೇಸು ಒಂದೇ, ಪರಿಶುದ್ಧಾತ್ಮ ದೇವರು ಒಂದೇ. ಪರಲೋಕ ರಾಜ್ಯದಲ್ಲಿರುವ ದೇವರೇ ನಮಗಿಲ್ಲಿ ಯೇಸು ಸ್ವಾಮಿಯಾಗಿ ಹುಟ್ಟಿ ಬಂದದ್ದು ಮಕ್ಕಳು. ಅದಕ್ಕೆ ಹೇಳ್ತೇನೆ, ನಾನು ಆ ಸತ್ಯವನ್ನು ತಿಳಿಸುವುದಕ್ಕಾಗಿ ಹುಟ್ಟಿ ಬಂದಿದ್ದೇನೆ, ನಾನೇ ಹುಟ್ಟಿ ಬಂದಿದ್ದೇನೆ ಅನ್ನೋ ಮಾತನ್ನ ಯೇಸು ಸ್ವಾಮಿ ತನ್ನ ಬಾಯಿಂದ ತಾನೇ ಹೇಳಿದ್ದು ಕೂಡ ನಾವಿಲ್ಲಿ ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ ಮಕ್ಕಳು. ಆ ರೀತಿ ಹೇಳಿದಾಗ, ನಿತ್ಯ ಜೀವನದ ಬಗ್ಗೆ ಹೇಳಿದಾಗ ಹೇಳ್ತಾ ಇದ್ದೇನೆ, ಯೋಹಾನ ಸುವಾರ್ತೆ 11ರಲ್ಲಿ
ನಾನೇ ಪುನರುತ್ಥಾನನು ಅಂತ ಯಾಕೆ ಹೇಳ್ತಾನೆ ಅಂದರೆ, ಯೇಸು ಸ್ವಾಮಿ ಶಿಲುಬೆ ಮರಣವನ್ನು ಹೊಂದುವುದಕ್ಕಿಂತ ಹಿಂದಿನ ದಿನವೇ ಆತ ತನ್ನ ಶಿಷ್ಯರೊಂದಿಗೆ ಕೊನೆಯಲ್ಲಿ ಊಟ ಮಾಡ್ತಾರೆ. ಶಿಷ್ಯರ ಜೊತೆ ಊಟ ಮಾಡುವಾಗ ಆ ಸಮಯದಲ್ಲಿ ಹೇಳ್ತಾನೆ, ನನಗೆ ಶಿಲುಬೆ ಮರಣ ಶಿಕ್ಷೆ ಆಗ್ತದೆ, ನಾನು ಮತ್ತೆ ಪುನರುತ್ಥಾನನಾಗಿ ಬರ್ತೇನೆ ಅಂತ ಹೇಳ್ತಾನೆ. ಸತ್ಯವೇದ ನಾವು ಓದಿದಾಗ ಸುವಾರ್ತೆ ಪುಸ್ತಕಗಳು ನಾವು 4 ಮತ್ತಾಯಿ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಗಳನ್ನು ಓದಿದ್ರೆ ಅಲ್ಲಿ ಇದೆ 3 ಸಲ ಹೇಳ್ತಾನೆ ಈ ಮಾತನ್ನು ಏಸಪ್ಪ. ನಾನು ಶಿಲುಬೆ ಮರಣ ಹೊಂದಿ ಮತ್ತೆ ನಾನು ನಿಮಗಾಗಿ ಎದ್ದು ಬರ್ತೇನೆ. ಪುನರುತ್ಥಾನ ಅದು ಹೇಳೋ ಮಾತು ಅದೇ. ನಾನೇ ಪುನರುತ್ಥಾನವು, ನಾನೇ ಜೀವವು, ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ, ಸತ್ತರೂ ಬದುಕುವನು. ಎಷ್ಟೋ ಸಲ ನಿಮ್ಗೆ ಹೇಳಿದ್ರಲ್ವ ನಿತ್ಯ ಜೀವನ ಅರ್ಥ. ಭೂಲೋಕದಲ್ಲಿ ಬದುಕಿರುವವರೆಗೆ ನಮ್ಮ ಜೊತೆಯಲ್ಲಿ ದೇವರು ಇರ್ತಾರೆ. ಹೌದಮ್ಮ? ಪರಿಶುದ್ಧ ಈಗ ನಮ್ಮ ಮಧ್ಯದಲ್ಲಿ ಈ ಕ್ಷಣವೂ ಕೂಡ ನಮ್ಮ ಕಣ್ಣಿಗೆ ಕಾಣದಂತ ಪರಿಶುದ್ಧಾತ್ಮ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ, ನಮ್ಮ ಜೊತೆ ಇದ್ದಾನೆ, ನಮ್ಮ ಜೊತೆಗಾರನಾಗಿ ನಮ್ಮ ಸಂಗಡ ಇದ್ದಾನೆ. ಅದು ನಮ್ಮ ನಂಬಿಕೆ. ನಂಬಿಕೆ ಅಂದರೆ ಕಣ್ಣಿಗೆ ಕಾಣದ್ದು ಇದೆ ಅಂತ ಅಂದುಕೊಳ್ಳೋದೇ ನಂಬಿಕೆ ಮಕ್ಕಳು. ಈಗ ಪರಲೋಕ ರಾಜ್ಯ ಇದೆ, ಮೇಲನ ಲೋಕದಲ್ಲಿ ನಂಬುತ್ತೇವೆ ನಾವು. ಯಾಕೆಂದ್ರೆ ಇದು ಸತ್ಯವೇದ, ದೇವರು ಬರೆದಿಟ್ಟ ಮಾತುಗಳು, ದೇವರ ಮಾತುಗಳು ನಾವು ಕೇಳಿ ಓದಿ ತಿಳ್ಕೊಂಡು ನಂಬುತ್ತೇವೆ. ನೋಡಿಲ್ಲ ಯಾರು. ನಾವು ಪರಲೋಕಕ್ಕೆ ಹೋಗಿ ಯಾರು ಬಂದ ಸತ್ತು ಸ್ವರ್ಗಕ್ಕೆ ಹೋಗಿ ಅದು ಸ್ವರ್ಗ ಇದೆ, ಆಗಿದೆ, ಹೀಗಿದೆ ಅಂತ ಯಾರು ಹೇಳಿದ್ರಪ್ಪ ನಮಗೆ. ಈಗ ಬೆಂಗಳೂರು ಆಗಿದೆ, ಹೈದರಾಬಾದ್ ಆಗಿದೆ, ಮುಂಬೈ ಆಗಿದೆ, ಡೆಲ್ಲಿ ಆಗಿದೆ ಅಂತ ಹೋಗಿ ನೋಡಿ ಬಂದವ್ರು ಹೇಳ್ತಾರೆ. ಪರಲೋಕ ಹೇಗಿದೆ ಅಂತ ಯಾರಾದ್ರೂ ಹೇಳಿದಾರ? ಪರಲೋಕ ಹೇಗಿದೆ ಅಂತ ಪರಲೋಕದಿಂದ ಬಂದಂತ ಏಸಪ್ಪ ಮಾತ್ರ ಹೇಳಿರೋದು. ಅಲ್ಲಿ ಮೇಲನ ಲೋಕದಲ್ಲಿ ಪರಲೋಕ ರಾಜ್ಯ ಇದೆ, ನೀವು ಪಾಪ ಮಾಡಿ ನಾಶವಾಗಿ ನರಕಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಪರಲೋಕಕ್ಕೆ ನೀವು ಬರಬೇಕು ಅಂತ ಹೇಳಿದ್ದು ಏಸಪ್ಪ. ಅದಕ್ಕೆ ಹೇಳ್ತಾ ಇದ್ದೇನೆ, ನಾನೇ ಪುನರುತ್ಥಾನ, ನಾನೇ ಜೀವ. ಯಾಕೆಂದ್ರೆ ಶಿಲುಬೆ ಮರಣವನ್ನು ಹೊಂದಿದ ನಂತರವೂ ಕೂಡ ಆತನು ಶಿಲುಬೆಯಲ್ಲಿ ತನ್ನ ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನು ಸುರಿಸಿದ, ತನ್ನ ಪ್ರಾಣವನ್ನೇ ಬಿಟ್ಟ, ಆದರೂ ಸಮಾಧಿ ಮಾಡಲ್ಪಟ್ಟ, ಆದರೂ ಕೂಡ 3ನೇ ದಿನ ಸಮಾಧಿಯಿಂದ ಪುನರುತ್ಥಾನನಾಗಿ ಸಾವನ್ನು ಗೆದ್ದು ಮೃತ್ಯುಂಜಯನಾಗಿ ಎದ್ದು ಬಂದ ಏಸಪ್ಪ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾನೇ ಪುನರುತ್ಥಾನ, ನಾನೇ ಜೀವ. ನನ್ನನ್ನು ನಂಬೋನು ಬದುಕಿದರೂ ಸಾಯಲ್ಲ, ಸತ್ತ ಮೇಲೆ ಬದುಕಿರ್ತಾನೆ. ನೋಡಿ, 2 ಮಾತು ಅರ್ಥ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬದುಕಿದ್ರು ಕೂಡ ನಾವು ಸತ್ತಿಲ್ಲ, ಬದುಕಿದೀವಲ್ಲ, ನಮ್ಮ ಜೊತೆ ದೇವರ ನಾವು ಬದುಕಿದ್ದೀವಿ, ಸಂತೋಷವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ, ನೆಮ್ಮದಿಯಿಂದ ಇರಬೇಕು ಅಂದ್ರೆ ಏಸಪ್ಪನ ನಂಬಿದರೆ ಮಾತ್ರ ಸಾಧ್ಯ ಮಕ್ಕಳೇ. ಈಗ ಹಾಡುಗಳು ಯಾವ್ದು ಹಾಡಾಡ್ತಾ ಇದ್ರು, ನನಗೆ ನೆಮ್ಮದಿ ಲೋಕದಲ್ಲಿ ಎಲ್ಲಿ ಇಲ್ಲಪ್ಪ ಏಸಪ್ಪ, ನನ್ನ ನೆಮ್ಮದಿ ನಿನ್ನಲ್ಲಿಯೇ. ನಮಗೆ ಸಂತೋಷ, ಸಮಾಧಾನ, ನೆಮ್ಮದಿ, ಆಯುಷ್, ಆರೋಗ್ಯ, ಬಲ ಏನು ಬೇಕು ಎಲ್ಲವೂ ಕೇಳಿದ್ರೆ ಕೊಡೋ ದೇವರು ನಮ್ಮ ಏಸಪ್ಪ. ಕೇಳಬೇಕು, ಕೇಳುವವರು ಪರಿಶುದ್ಧವಾಗಿರಬೇಕು. ನಿನ್ನ ತಪ್ಪುಗಳು ಪಾಪಗಳು ಮಾಡಿ ಮಾಡಿ ನೀನು ದೇವರನ್ನು ಕೇಳಿ ದೇವರು ಕೊಟ್ಟದ್ದನ್ನೆಲ್ಲ ಮತ್ತೆ ಪಾಪ ಕಾರ್ಯಕ್ಕೆ ಉಪಯೋಗಿಸಿದರೆ, ಪಾಪ ಮಾಡಿದರೆ ಪಾಪಕ್ಕೆ ಸಂಬಳ ಮರಣ, ಮರಣದಿಂದ ನರಕ. ಮಕ್ಕಳೇ, ದೇವರ ಮಕ್ಕಳಾದವರು ದೇವರ ವಾಕ್ಯ ಹೇಳ್ತದೆ, ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಏನು ಹೇಳ್ತದೆ ಅಂದರೆ, ನಾನು ಪರಿಶುದ್ಧನು, ಆದ್ದರಿಂದ ನೀವು ಪರಿಶುದ್ಧರಾಗಿರಿ. ಯೇಸಪ್ಪನ ನಂಬಿದ ಮಕ್ಕಳು ನಾವು ಪರಿಶುದ್ಧವಾಗಿರಬೇಕು. ಯಾಕೆಂದ್ರೆ ನಮ್ಮ ದೇವರು ಪರಿಶುದ್ಧನು, ಅದಕ್ಕೆ ನಾವು ಪರಿಶುದ್ಧರಾಗಿರ್ಬೇಕಂದ್ರೆ ಏನು? ನಿನ್ನ ನಡೆ, ನುಡಿ, ನಿನ್ನ ಪ್ರವರ್ತನೆ, ನಿನ್ನ ಮಾತು, ನಿನ್ನ ಕ್ರಿಯೆಗಳು, ನಿನ್ನ ಕೆಲಸ ಕಾರ್ಯಗಳು ಪ್ರತಿಯೊಂದು ಕೂಡ ಪರಿಶುದ್ಧವಾಗಿರಬೇಕು. ಕೆಲವರು ನಾವು ದೇವರ ಮಕ್ಕಳು ಅಂತಾರೆ, ಆದರೂ ದೇವರಿಗೆ ವಿರೋಧವಾಗಿ ನಡ್ಕೊಳ್ತಾರೆ. ಸಣ್ಣ ಪುಟ್ಟ ವಿಷಯಗಳು ಹೇಳೋದು, ಸಣ್ಣ ಸುಳ್ಳು ಹೇಳ್ತಾರೆ, ಅದು ಪಾಪನೇ. ಚಿಕ್ಕ ಮಕ್ಕಳು ಏನಂತ ಕಳ್ತನ ಮಾಡಬಹುದು, ಅಪ್ಪ ಅಮ್ಮ ಗೊತ್ತಿಲ್ಲ, ಏನಾದ್ರು ಮನೆಯಲ್ಲಿ ವಸ್ತುಗಳು ತಗೋಬಹುದು, ದುಡ್ಡು ತಗೋಬಹುದು ಅಲ್ವಾ? ಚಿಕ್ಕ ಏನು ಏನಾಯ್ತು? ಪಾಪ ಮಕ್ಕಳೇ. ಯಾರು ನೋಡಿಲ್ಲ ಅದ್ರ ಮೇಲೆ ದೇವ್ರು ನೋಡಿ. ಈಗ ನಮ್ಮ ರಾಧೇಶ್ವರಮ್ಮ ಹೇಳಿದಲ್ಲ ಚಿಕ್ಕ ಕತೆ, ಯಾರು ನೋಡಿಲ್ಲ ಅಂದ್ರೂ ಮೇಲಿರೋ ದೇವರು ನೋಡ್ತಾ ಇರ್ತಾನೆ. ಮಕ್ಕಳೇ, ನಾವು ಮಾಡೋ ಪಾಪ ಕಾರ್ಯಗಳು ಆತನಿಗೆ ಗೊತ್ತು. ನೀನೇನು ಮಾಡ್ತಾ ಇದೀಯಾ? ಚರ್ಚಿಗೆ ಚೆನ್ನಾಗಿ ಸ್ನಾನ ಮಾಡಿ ಒಳ್ಳೆ ನೀಟಾಗಿ ಹೊಸ ಬಟ್ಟೆ, ಇವತ್ತಂತೂ ಎಲ್ಲ ಹೆಚ್ಚು ಕಡಿಮೆ ಎಲ್ಲರೂ ಹೊಸ ಬಟ್ಟೆನೇ ಹಾಕಿದ್ದೇವೆ ಅನ್ಸುತ್ತೆ.
ಕ್ರಿಸ್ಮಸ್ ಹಬ್ಬಕ್ಕೆ ಹೊಸ ಬಟ್ಟೆ ಆಯ್ತು, ಆರಾಧನೆಗೆ ಒಳ್ಳೆ ಒಗೆದು ಇಸ್ತ್ರಿ ಮಾಡಿದ ಗರಿಗರಿಯಾದ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ಬರ್ತೇವೆ. ಚರ್ಚಿಂದ ಆ ಕಡೆ ಹೋದ ಕೂಡಲೇ ಏನು ಮಾಡಬೇಡ ಅಂತ ಇದು ಹೇಳಿದ್ಯೋ ದೇವರ ವಾಕ್ಯ ಅದನ್ನೇ ಮಾಡೋದು. ಕೆಲವರು ಬೀಡಿ ಸೇದವರು ಸೇರ್ತಾರೆ, ಸಿಗರೇಟ್ ಸೇದವರು ಸೇರ್ತಾರೆ, ಅಡಿಗೆ ಹಾಕೋರು ಹಾಕ್ತಾರೆ, ದಶಪುಡಿ ತಿಕ್ಕೋರು ತಿಕ್ತಾರೆ, ಹೆಣ್ಮಕ್ಳು. ಗಂಡು ಮಕ್ಕಳು ಜೂಜಾಡೋರು ಜೂಜಾಡ್ತಾರೆ, ಇಸ್ಪೆಟ್ ಆಡೋರು ಇಸ್ಪೆಟ್ ಆಡ್ಬೋದು, ಕುಡಿಯೋರು ಕುಡಿಬೋದು. ಎಲ್ಲಿ ಚರ್ಚಿಂದ ಆ ಕಡೆ ಹೋದ್ಮೇಲೆ ಮತ್ತೆ ಆಯ್ತಾರ ಆರಾಮಾಗಿ ನೀಟಾಗಿ ರೆಡಿ ಆಗ್ಬೋದು ದೇವ್ರ ಸನ್ನಿಧಿಯಲ್ಲಿ ಚರ್ಚಲ್ಲಿ ಕೂತ್ಕೊಳ್ಳೋದು ಅಲ್ವಾ. ಇದು ಮಾಡಬೇಡ ಅಂತ ಇದೆಯಮ್ಮ. ಎಷ್ಟು ಸಲ ನಾವು ಹೇಳ್ತಾ ಇದೀವಿ, ನಾವು ಹೇಳೋ ಮಾತು ನಮ್ಮ ಮಾತಲ್ಲ, ಅಪ್ಪಾಜಿ ಹೇಳೋ ಮಾತಲ್ಲ, ಅಮ್ಮಾಜಿ ಹೇಳೋ ಮಾತಲ್ಲ, ಎಲ್ಲವೂ ಸತ್ಯವೇದ ಬೈಬಲಲ್ಲಿ ದೇವರ ಮಾತುಗಳೇ. ದೇವರು ನಮಗಾಗಿ ನಿಮಗಾಗಿ ಸಾವಿರಾರು ವರ್ಷಗಳ ಹಿಂದೆ ಬರೆದಿಟ್ಟ ಮಾತುಗಳು. ಅದೇ ಯೋಸೇಫ ಹೇಳ್ದ, ಬದುಕಿದವನು ಸಾಯುವುದಿಲ್ಲ, ಸತ್ತವನು ಬದುಕ್ತಾನೆ. ಅಂದ್ರೆ ಬದುಕಿದವರ ಜೊತೆ ದೇವರು ಇರ್ತಾನೆ. ನಮ್ಮ ಜೊತೆ ದೇವರಿದ್ದಾಗ ನಮ್ಗೆ ಯಾವ ಕಷ್ಟ ನಷ್ಟ ಇರೋದಿಲ್ಲ, ಸಂತೋಷವಾಗಿ ಸಮಾಧಾನವಾಗಿ ಇರ್ತೇವೆ. ನಾವು ಸತ್ತರೆ ಎಲ್ಲಿರ್ತೇವೆ? ನಂಬಿಕೆ ನಮ್ದು ಏನಾಗಿರ್ಬೇಕು? ನಿರೀಕ್ಷೆ, ನಂಬಿಕೆ. ಪರಲೋಕದಲ್ಲಿ ಇರ್ತೇವೆ ಅನ್ನೋ ನಂಬಿಕೆ ನಿರೀಕ್ಷೆ ಇರ್ಬೇಕು ನಿಮಗೆ. ಹಲ್ಲೆಲೂಯಾ. ಯೇಸುವಿನ ನಂಬಿದ ಮಕ್ಕಳು, ನಂಬಿ ದೀಕ್ಷಾ ಸ್ನಾನ ಹೊಂದಿದ ಮಕ್ಕಳು ಎಂದಿಗೂ ಸಾಯುವುದಿಲ್ಲ, ಸತ್ತರು ಬದುಕುವರು ಅಂತ ಹೇಳಿದ್ದು ಯೇಸು ಸ್ವಾಮಿ. ಅರ್ಥ ಆಯ್ತಮ್ಮ? ಅದೇ ನಿತ್ಯ ಜೀವ ಅಂದ್ರೆ, ನಿತ್ಯ ಅಂದ್ರೆ ಯಾವಾಗಲೂ ಜೀವ ಅಂದ್ರೆ ಜೀವಂತವಾಗಿರೋದು, ಬದುಕಿರೋದು. ಅಂದ್ರೆ ಯೇಸುವಿನ ನಂಬಿದಂತ ಕ್ರೈಸ್ತರು, ಯೇಸಪ್ಪನ ಮಕ್ಕಳು ಸತ್ರು ಬದುಕಿದ್ದಾರೆ, ಬದುಕಿದರು ಯಾವತ್ತೂ ಸಾಯುವುದಿಲ್ಲ. ಅದೇ ಮಾತನ್ನು, ಇದು ನಿತ್ಯ ಜೀವ. ಈ ನಿತ್ಯ ಜೀವ ಕೊಡುವುದಕ್ಕೆ, ಪರಲೋಕ ರಾಜ್ಯದ ಜ್ಞಾನವನ್ನು ನೀಡುವುದಕ್ಕೆ ಯೇಸಪ್ಪ ಮನುಷ್ಯನಾಗಿ ಹುಟ್ಟಿ ಬಂದ. ಅದು ಮುಖ್ಯವಾದ ಕಾರಣ. ಅರ್ಥ ಆಯ್ತಮ್ಮ? ನಿತ್ಯ ಜೀವ ಕೊಡುವುದಕ್ಕಾಗಿ ಬಂದ. 12ನೇ ವಾಕ್ಯ ಓದಮ್ಮ. ಯೋಹಾನ 11ನೇ ಸುವಾರ್ತೆ 3ನೇ ಅಧ್ಯಾಯ 12ನೇ ವಚನ. ಮೂರನೇ ಅಧ್ಯಾಯ 12ನೇ ವಚನ. ಅಲ್ಲಿ ಒಂದು ಮುಖ್ಯವಾದ ಅಂಶ ಇದೆ. ನನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟನು, ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ರಕ್ಷಣೆ, ಇದು ರಕ್ಷಣೆ ಅನ್ನುವುದು ಯಾವುದರ ರಕ್ಷಣೆ? ನಮ್ಮ ಆತ್ಮಗಳ ರಕ್ಷಣೆ ಮಕ್ಕಳೇ. ಮನೆ, ಬಿಲ್ಡಿಂಗು, ಬೆಳ್ಳಿ ಬಂಗಾರ, ರೇಷ್ಮೆ ಸೀರೆ, ಆರಾಮಾಗಿ ಅಲ್ಮಾರ, ಆತ್ಮವನ್ನ ಕಾಪಾಡಿಕೋ, ರಕ್ಷಣೆ ಮಾಡಿಕೋ. ನಿನ್ನ ದೇಹವನ್ನ ರಕ್ಷಣೆ ಮಾಡಿಕೋ. ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವನ್ನು ಕೀರ್ತಿಸಿರಿ ಅಂತ ವಾಕ್ಯ ಹೇಳ್ತದೆ. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಅಂತ ವಾಕ್ಯ ಹೇಳ್ತದೆ. ನಿನ್ನ ಸರ್ವೇಂದ್ರಿಯಗಳು, ನಿನ್ನ ಅಂಗಾಂಗಗಳು ಏನ್ ಮಾಡ್ತಾ ಇದ್ದಾವೆ? ಕೈ ಏನ್ ಪಾಪ ಮಾಡ್ತಾ ಇದೆ, ಕಾಲೇನ್ ಪಾಪ ಮಾಡ್ತಾ ಇದೆ, ಕಣ್ಣೇನ್ ಪಾಪ ಮಾಡ್ತಾ ಇದೆ, ನಿನ್ನ ಕಿವಿಗಳು, ನಿನ್ನ ನಾಲಿಗೆ, ನಿನ್ನ ಮಾತು, ನಿನ್ನ ನಡೆ ನುಡಿ ಏನು ಪಾಪ ಮಾಡ್ತಾ ಇದೆ ನೋಡ್ಕೋ ನಿನ್ನನ್ನು ನೀನು. ಇವ್ಯಾವ ದೇಹದಿಂದಲೂ ಮಾಡಬಾರ್ದು ಪಾಪ, ಮತ್ತು ಆಲೋಚನೆ ಹೃದಯದಿಂದ ಕೂಡ, ಮನಸ್ಸಿನಿಂದ ಕೂಡ ಪಾಪ ಮಾಡಬಾರ್ದು. ಅದಕ್ಕೆ ನೀನೇನ್ ಮಾಡ್ಬೇಕು? ನಿನ್ನ ಆತ್ಮದ ರಕ್ಷಣೆ ಮಾಡಿಕೊಳ್ಳಬೇಕು. ಈ ರಕ್ಷಣೆ ಅನ್ನೋದು ಆತ್ಮದ ರಕ್ಷಣೆ ಮಕ್ಕಳೇ. ನಿಮ್ಮ ಆತ್ಮವನ್ನು ಕಾಪಾಡಿಕೊಳ್ಳ್ರಿ, ರಕ್ಷಣೆ ಮಾಡಿಕೊಳ್ಳ್ರಿ. ನರಕಕ್ಕೆ ಹೋಗದಂತೆ ಪರಲೋಕಕ್ಕೆ ಬರುವ ಹಾಗೆ, ಪರಲೋಕಕ್ಕೆ ಹೋಗುವ ಹಾಗೆ ನಿಮ್ಮ ಆತ್ಮದ ರಕ್ಷಣೆ ಮಾಡಿಕೊಳ್ಳಿರಿ ಅಂತ ಹೇಳೋದಕ್ಕೆ ಬಂದ ಯೇಸಪ್ಪ. ಹಲ್ಲೆಲೂಯಾ. ಒಂದು ನಿತ್ಯ ಜೀವನ ನೀಡೋದಕ್ಕೆ, ಎರಡನೇದು ರಕ್ಷಣೆ, ನಮ್ಮ ಆತ್ಮದ ರಕ್ಷಣೆಗಾಗಿ. ಇನ್ನೊಂದು ನೋಡಿ, ಲೂಕ 19ನೇ ಅಧ್ಯಾಯ 10ನೇ ವಚನ. ಲೂಕ 19:10. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಹಲ್ಲೆಲೂಯಾ. ಸಾಕಮ್ಮ. ಇದು ಒಂದು ಮೂರನೇ ಅಂಶ. ಯಾಕೆ ಬಂದ ಅಂತ ಯೇಸಪ್ಪ? ನಶಿಸಿ ಹೋಗುವವರನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದ. ಅದೇ ಅಧ್ಯಾಯ ಅಲ್ಲಿ 1ರಿಂದ ಓದಮ್ಮ. ಜಕ್ಕಯ್ಯನ ಬಗ್ಗೆ ಒಂದು ಕತೆ, ಚಿಕ್ಕ ವಿಷಯ, ಆದರೆ ಬಹಳ ದೊಡ್ಡ ವಿಷಯವನ್ನು ತಿಳ್ಕೊಳ್ತೇವೆ. ಓದಮ್ಮ ಜಕ್ಕಯ್ಯನ ಬಗ್ಗೆ. ಅಲ್ಲಿ ಆತನು
ಮತ್ತು ಐಶ್ವರ್ಯವಂತನು ಅವನು ಯೇಸು ಎಂತವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಸಿದ್ಧನಾದದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಯ್ಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನು ಮನೆಯಲ್ಲಿ ಇಳಿದುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಯ್ಯನು ನಿಂತುಕೊಂಡು ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆದುಕೊಂಡಾದರೆ ನಾಲ್ಕರಷ್ಟು ಇದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಹಾಮನ ವಂಶದವನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಆಮೆನ್. ಇಷ್ಟು ವಾಕ್ಯಗಳಲ್ಲಿ ಇರುವಂತಹ ಒಂದು ಮುಖ್ಯವಾದ ವಿಷಯ ಏನು ಅಂದರೆ, ಮಕ್ಕಳು ಚಿಕ್ಕದಾಗಿ ಕಥೆ ಇದು ಸಂಡೇ ಸ್ಕೂಲ್ ಮಕ್ಕಳಿಗೆ ಹೇಳಿರ್ತೇವೆ, ದೊಡ್ಡವ್ರಿಗೂ ಬಹಳ ಸಣ್ಣ ವಾಕ್ಯ ಹೇಳಿರ್ತೇವೆ. ಆದರೂ ಕೂಡ ಮತ್ತೆ ಈ ಒಂದು ಅಂಶಕ್ಕಾಗಿ ನಾವು ಈ ವಿಷಯವನ್ನು ನೋಡ್ತಾ ಇದ್ದೇವೆ. ಯಾವ ಅಂಶ? ಮೂರನೇ ಅಂಶ. ಯೇಸಪ್ಪ ಯಾಕೆ ಬಂದ ಅಂದರೆ, ಪಾಪಿಗಳನ್ನ ನಶಿಸಿ ಹೋಗುತ್ತಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ. ಈ ವಾಕ್ಯ ಭಾಗದಲ್ಲಿ ಜಕ್ಕಯ್ಯನ ಬಗ್ಗೆ ಇದೆ. ಇದಕ್ಕಿದ್ದಂತೆ ಆ ಎರಿಕೋವಿನಿಂದ ಮುಂದಿನ ಊರಿಗೆ ಯೇಸು ಸ್ವಾಮಿ ಹೋಗ್ತಾ ಇದ್ರೆ, ಯೇಸು ಸ್ವಾಮಿಯಿಂದ ನೂರಾರು ಜನ, ಸಾವಿರಾರು ಜನ ಬರ್ತಾ ಇದ್ರು. ದೊಡ್ಡ ಗುಂಪು ಹೋಗ್ತಾ ಇತ್ತು. ಅಲ್ಲಿ ಮಧ್ಯದಲ್ಲಿ ಯೇಸು ಸ್ವಾಮಿ ಹೋಗ್ತಾ ಇದ್ದ. ಇವನು ಗಿಡ್ಡ. ಯೇಸಪ್ಪನ ನೋಡಬೇಕು ಅಂತ ಆಸೆ ಅವನಿಗೆ. ಯಾರಿಗೆ? ಜಕ್ಕಯ್ಯನಿಗೆ. ಆದ್ರೆ ಕಾಣ್ತಾ ಇಲ್ಲ ಯೇಸಪ್ಪ. ಎಲ್ಲೆಲ್ಲ ಸುತ್ತಕೊಂಡು ಬರ್ತಾನೆ, ಜನರು ಸುತ್ತಮುತ್ತ ಓಡಾಡ್ಕೊಳ್ಳೋರಿಗೆ ಯೇಸಪ್ಪ ಕಾಣಲ್ಲ. ಯೇಸಪ್ಪ ಮೊದಲಲ್ಲಿದ್ದಾರೆ, ಸುತ್ತ ಜನರಿದ್ದಾರೆ.